ಹಾಯ್ ಫ್ರೆಂಡ್ಸ್, ಶ್ರೀ ಬೋಟಿಕ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊದಲ ಬಾರಿ ಹೊಲಿಯಲು ಕಲಿಯೋರಿಗೆ ಹೊಲಿಗೆ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ನಾವು ಸೂಜಿ ಬದಲಿಸೋದು ಹೇಗೆ ಅಂತ ನೋಡೋಣ. ಸೂಜಿಯನ್ನು ಬದಲಿಸಲು ನೀಡಲ್ ಸ್ಕ್ರೂವನ್ನು ಲೂಸ್ ಮಾಡಿ ಸೂಜಿಯನ್ನು ಹೊರತೆಗೆಯಿರಿ. ಹೊಸ ಸೂಜಿಯನ್ನು ತೆಗೆದುಕೊಂಡು ಸೂಜಿಯ ಚಪ್ಪಟೆ ಭಾಗವು ನೀಡಲ್ ಸ್ಕ್ರೂನ ಕಡೆ ಬರುವಂತೆ ಹೊಂದಿಸಿ ಸೂಜಿಯನ್ನು ಎಷ್ಟು ಮೇಲೆ ಹೋಗುತ್ತದೋ ಅಷ್ಟು ತಳ್ಳಿ ಸ್ಕ್ರೂವನ್ನು ಟೈಟ್ ಮಾಡಿ. ಈಗ ನಾವು ಬಾಬಿನ್ನಿಗೆ ದಾರವನ್ನು ಸುತ್ತೋದು ಹೇಗೆ ಅಂತ ನೋಡೋಣ. ಥ್ರೆಡ್ ಬಾರ್ನಲ್ಲಿ ಥ್ರೆಡ್ಡನ್ನು ಇಟ್ಟು ಅದನ್ನು ಕೆಳಗೆ ಚಕ್ರದ ಮೂಲಕ ತಂದು ಬಾಬಿನ್ನಿಗೆ ಸುತ್ತಿಕೊಳ್ಳಿ. ನಂತರ ಬಾಬಿನನ್ನು ಥ್ರೆಡ್ಡರಿಗೆ ಸಿಕ್ಕಿಸಿ ಥ್ರೆಡ್ಡರನ್ನು ಕೆಳಕ್ಕೆ ಮಾಡಿ ಮಿಷಿನ್ನನ್ನು ತಿರುಗಿಸಿ ಹೊಲೆಯಲು ಪ್ರಾರಂಭಿಸಿ. ಬಾಬಿನ್ನಲ್ಲಿ ದಾರ ತುಂಬುವವರೆಗೂ ಹೊಲಿಗೆ ಮುಂದುವರೆಸಿ. ನಂತರ ಥ್ರೆಡ್ಡರನ್ನು ಮೇಲಕ್ಕೆ ಎತ್ತಿ ದಾರವನ್ನು ಕತ್ತರಿಸಿ. ದಾರ ಸುತ್ತಿದ ಬಾಬಿನನ್ನು ಬಾಬಿನ್ ಕೇಸಿಗೆ ಜೋಡಿಸಿ. ಬಾಬಿನ್ನಿನ ದಾರವನ್ನು ಎಳೆದು ಬಾಬಿನ್ ಅಪ್ರದಕ್ಷಿಣೆಯಾಗಿ ಸುತ್ತುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಬಾಬಿನ್ ಕೇಸನ್ನು ಯಂತ್ರಕ್ಕೆ ಜೋಡಿಸಿ. ಈಗ ನಾವು ಹೊಲಿಗೆ ಯಂತ್ರಕ್ಕೆ ದಾರ ಹಾಕುವುದನ್ನು ಕಲಿಯೋಣ. ಮೊದಲು ದಾರವನ್ನು ಥ್ರೆಡ್ ಬಾರ್ನಲ್ಲಿ ಇಟ್ಟು ದಾರವನ್ನು ಮೇಲಿನ ಯಂತ್ರದ ಮೂಲಕ ಕೆಳಗಿನ ಚಕ್ರ ಮತ್ತು ಈ ರಂಧ್ರಗಳಿಗೆ ಹಾಕಿ ಸೂಜಿಗೆ ಪೋಣಿಸಿ. ದಾರವನ್ನು ಕೈಯಲ್ಲಿ ಹಿಡಿದು ಎಡದಿಂದ ಬಲಕ್ಕೆ ಸೂಜಿಗೆ ಪೋಣಿಸಿ ಮತ್ತು ದಾರವನ್ನು ಕೈಯಲ್ಲಿ ಹಿಡಿದು ಸೂಜಿಯನ್ನು ಕೆಳಕ್ಕೆ ಮಾಡಿ ಮೇಲೆ ತೆಗೆಯಿರಿ. ದಾರವನ್ನು ಎಳೆಯಿರಿ. ಬಾಬಿನ್ನಲ್ಲಿರುವ ದಾರವನ್ನು ಹೊರಕ್ಕೆ ಎಳೆದು ಪ್ರೆಷರ್ ಫುಟ್ನ ಕೆಳಬದಿಯಿಂದ ಹಿಂದಕ್ಕೆ ಮಾಡಿ. ಈಗ ನಿಮ್ಮ ಯಂತ್ರವು ಹೊಲೆಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.